ನನ್ನ ಹೃತ್ಪೂರ್ವಕವಾದ ವಂದನೆಗಳನ್ನ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಕಾರಣ ಇಷ್ಟೇ, ಬಹಳ ಅಭಿಮಾನದಿಂದ ಈ ಕಾರ್ಯಕ್ರಮನ ನನಗೋಸ್ಕರ ಇಟ್ಕೊಂಡು ನಿಮ್ಮೆಲ್ಲರ ಜೊತೆ ಸ್ವಲ್ಪ ಸಮಯ ಕಳೆಯುವ ಅವಕಾಶನ ಮಾಡಿಕೊಟ್ಟಿದ್ದಾರೆ. ಅದಕ್ಕಾಗಿ ನನ್ನ ಪೂರ್ವಕವಾದ ಕೃತಜ್ಞತೆ. ನಿಜ ಹೇಳಬೇಕು ಅಂತಂದ್ರೆ, ಪ್ರತಿಭೆ ಇಲ್ಲದವರಿಗೆ, ಯೋಗ್ಯತೆ ಇಲ್ಲದವರಿಗೆ ಪ್ರಶಸ್ತಿಗಳು ಬಂದು 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 ಅದ್ರ ಭಾರ ಹೆಚ್ಚಾಗಿ ಹೆಚ್ಚಾಗಿ ಪ್ರತಿ ಸಲ ಒಂದು ಸನ್ಮಾನ ಸಮಾರಂಭ ಅಥವಾ ಪ್ರಶಸ್ತಿ ಸಮಾರಂಭ ಬಂದಾಗ ನಾನು ಚಿಕ್ಕವನಾಗ್ತಾ ಹೋಗ್ತಾ ಇದ್ದೆ. ನಿಜವಾಗ್ಲೂ ಕೆಲವು ಸಮಾರಂಭಗಳು, ಕೆಲವು ಪ್ರಶಸ್ತಿಗಳು ನನಗೆ ನಿಜವಾಗ್ಲೂ ಭಾರ ಆಗಿದೆ. ಮನಸ್ಸಿನ ಮೇಲೆ, ದೇಹದ ಮೇಲೆ, ನನ್ನ ವೃತ್ತಿ ಮೇಲೆ ನಿಜವಾಗ್ಲೂ ಭಾರ ಆಗಿದೆ ಅಂತ ಅನ್ಸುತ್ತೆ. ಯಾಕೆಂದ್ರೆ ಇದುವರೆಗೂ ನಾನು ಏನು ಮಾಡಿಲ್ಲ, ನನ್ನಿಂದ ಮಾಡಿಸಿದ್ದಾರೆ. ನಾನು ಬೇಕಾದ ಸಂದರ್ಭದಲ್ಲಿ ಹೇಳಿದ್ದೀನಿ, ಚಿತ್ರರಂಗದ ಹೇಗಿರುತ್ತೆ ಅಂತ ನೋಡಬಹುದು. ನ್ಯಾಷನಲ್ ಕಾಲೇಜಿನಲ್ಲಿ BSc ಆದಮೇಲೆ ಚಿತ್ರರಂಗದ ಬಗ್ಗೆ ಚಿತ್ರಗಳನ್ನ ನೋಡ್ತಾ, ಬೇಕಾದಷ್ಟು ಕಲಾವಿದರನ್ನ ನೋಡ್ತಾ ಬೆಳ್ಕೊಂಡ್ಬಂದನು. ಅವರ ಜೀವನ ಹೇಗಿರುತ್ತೆ, ಅವರ ಬದುಕು ಹೇಗಿರುತ್ತೆ ಅಂತ ನೋಡಬೇಕು ಅಂತ ಆಸೆ ಪಟ್ಟು ನಾಗರಾವ್ ಅಂತ ಚಿತ್ರದಲ್ಲಿ ವಂಶವೃಕ್ಷ ಮೂಲಕ ಬಂದು ನಿಮ್ಮ ಹಾಗೆ ಒಬ್ಬ ಸಾಮಾನ್ಯ ಕುಮಾರ ಆಗಿದ್ದ ನನ್ನನ್ನ ವಿಷ್ಣುವರ್ಧನ ಅಂತ ಒಂದು ದೊಡ್ಡ ಚಕ್ರವರ್ತಿ ಸಾಮ್ರಾಟನ ಹೆಸರಿಟ್ಟು ಆ ಹೆಸರಿನ ಭಾರಾನ ನನ್ನ ಮೇಲೆ ಹೊರಿಸಿ ನನಗೆ ವಜ್ರದ ಕವಚನ ನೀಡಿ ನನ್ನ ಎಷ್ಟು ಎತ್ತರಕ್ಕೆ ಬೆಳೆಸಿದ್ದಾರೆ. ಬೆಳೆಸಿರೋದು ಅವರು, ಬೆಳೆಸಿರೋದು ನೀವು, ಬೆಳೆದಿರೋದು ನಾನಷ್ಟೇ. ನಿಜವಾಗ್ಲೂ ಪ್ರತಿ ಸಲ ಸಮಾರಂಭಗಳು, ಸನ್ಮಾನಗಳಾದಾಗ ನನ್ನ ಮನಸ್ಸಾಕ್ಷಿ ಕೇಳೋ ಪ್ರಶ್ನೆ ನಿಜವಾಗ್ಲೂ ಅದೇನೆ, ಎಷ್ಟಕ್ಕೆ ನೀನು ಅರ್ಹ ಅನ್ನೋ ಮಾತಷ್ಟೆ. ಎಷ್ಟಕ್ಕೆ ನೀನು ಅರ್ಹ, ಎಷ್ಟು ನಿನಗೆ ಸೇರಬೇಕಾಗಿದ್ದು, ಇದು ನಂದಲ್ಲ ಅಂತ ನಾನು ಅನ್ಕೊಂಡಾಗ ನಿಜವಾಗ್ಲೂ ಎಲ್ಲೋ ಒಂದು ಮನಸ್ಸಿಗೆ ಸ್ವಲ್ಪ ಸಮಾಧಾನ ಸಿಗುತ್ತೆ. ನಿಜವಾಗ್ಲೂ ನಿಮಗೆ ಸನ್ಮಾನ ಮಾಡಬೇಕು, ನಿಮಗೆ ಪ್ರಶಸ್ತಿ ಕೊಡಬೇಕು ಅಂತ ಬಂದಾಗ ಬೇಕು ಅಂತ ಅವ್ರಿಗನ್ಸಿದೆ, ಬೇಕಾ ಅನ್ನೋ ಪ್ರಶ್ನೆ ನನ್ನನ್ನು ಕಾಡಿದೆ. ನಿಜವಾಗ್ಲೂ ಬೇಕಾ ಅಂತ ಅಂದಾಗ, ಯಾಕೆಂದ್ರೆ ಅಭಿಮಾನದಿಂದ, ಪ್ರೀತಿಯಿಂದ ಬರುವ ಪ್ರಶಸ್ತಿಗಳು ಸದಾಕಾಲ ಮನಸ್ಸಿನಲ್ಲಿರುತ್ತೆ.